ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ವಿವಿಧ ಇಲಾಖೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕ ಸಿಸಿ ಪಾಟೀಲ್. ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಇಂದು ಶಾಸಕ ಸಿಸಿ ಪಾಟೀಲ್ ಮೊದಲಿಗೆ ತಮ್ಮ ಗೃಹ ಕಚೇರಿಯಲ್ಲಿ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ 80 ಗೌಂಡಿ ಕಿಟ್, 33 ಎಲೆಕ್ಟ್ರಿಷಿಯನ್ ಕಿಟ್, 55 ಟೈಲ್ಸ್ ಕಿಟ್ ಮತ್ತು 9 ಕನ್ಸ್ಟ್ರಕ್ಷನ್ ಕಿಟ್ ವಿತರಣೆ ಮಾಡಿದರು. ನಂತರ ಅಲ್ಲಿಂದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಗಳಿಗೆ ಕ್ರೀಡಾ ಧ್ವಜಾರೋಹಣ ಮಾಡಿ ನಂತರ ಜ್ಯೋತಿ ಬೆಳಗುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ನಂತರ ಕೃಷಿ ಇಲಾಖೆ ಅಡಿಯಲ್ಲಿ 50 ಕೃಷಿ ಹೊಂಡ ಫಲಾನುಭವಿಗಳ ಆಯ್ಕೆ ಮಾಡಲಾಯಿತು. ಇದರ ಜೊತೆಗೆ ರಾಶಿ ಮಿಷನ್ ಕುಟ್ಟಿ ಮತ್ತು ನಡುಕಟ್ಟಿನ ಕೂರಿಗೆಯನ್ನ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿಯಾದ ಮಂಜುನಾಥ ಜನಮಟ್ಟಿ, ಪುರಸಭೆ ಸದಸ್ಯರಾದ ರಾಜನಗೌಡ ಪಾಟೀಲ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಜಪ್ಪ ಅಳಗವಾಡಿ, ಬಸು ಅಣ್ಣಿಗೇರಿ, ಬಸು ಉಣ್ಕಲ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಚಂದ್ರಶೇಖರ ಗೌಡ ಪಾಟೀಲ್, NKS TV4 ನ್ಯೂಸ್, ನರಗುಂದ. ಅದು ಬಡ ಕಾರ್ಮಿಕ ಅಲ್ಲೇ ಸಾಯೋದು. ನೀವು ಹನುಮಂತ ತನಗೆ ಬೇಕಾದ್ರೆ ಕಲ್ಲಪ್ಪಗ ಮಲ್ಲಪ್ಪಗ ಪಟ್ಕೊಂಡು ಬಂದ್ಬಿಡು. ಹನುಮಂತಲ್ಲ ಹೊಸದಾಗಿ ಬಂದಿದ್ದರಿಂದ ಹೆಂಗಂದಿರಿ ಇಂಥ ಒಂದು ಕ್ರಿಯಾತ್ಮಕ ಯೋಜನೆ ಬೆಳೆಯನ್ನು ನಾವು ಕಿತ್ತು ಒಂದು ದಿವಸಕ್ಕೆ 5,000 ನಿಮ್ಮ ಇಲಾಖೆ ಕೆಲಸ ಮಾಡಿಲ್ಲ ಸರ್. ಈ ದೃಷ್ಟಿಯೊಳಗೆ ತಾವೆಲ್ಲರೂ ಮುತುವರ್ಜಿ ವಹಿಸಬೇಕು. ಮತ್ತು ಯಾವುದೇ ಒಬ್ಬ ವ್ಯಕ್ತಿಯ ಕೇಂದ್ರೀಕೃತವಾಗಿ ಇಲಾಖೆ ಇರಬಾರ್ದು. ಬಹುತೇಕ ನಾನು ಸ್ಟಡಿ ಬಿಲ್ ನಾವು ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ವಯಸ್ಸಾದವರು, ರೈತರು ಹೊಲದಲ್ಲಿದ್ರೆ ಶಾಲಾ ಮಕ್ಕಳಿಗೆ ಕ್ರೀಡೆಯ ಮುಖಾಂತರ ಸದೃಢವಾದಂಥ ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯ ಎಂಬುದು ಎಲ್ಲರಿಗೂ ತಿಳಿದಂಥ ವಿಷಯ. ಆ ವಿಷಯದಲ್ಲಿ ನರಗುಂದ ತಾಲೂಕಿನ ಎಲ್ಲ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿ ಸ್ಪರ್ಧಾತ್ಮಕವಾಗಿ ಆಡಿ ವಿಜಯಕ್ಕೆ ಪ್ರಯತ್ನ ಮಾಡಿರಿ. ತೀರ್ಪುಗಾರ ನಿರ್ಣಯವನ್ನು ಸ್ವಾಗತಿಸಿರಿ. ಮುಖ್ಯವಾಗಿ ಎಲ್ಲದಕ್ಕಿಂತ ಸದೃಢವಾದಂಥ ಆರೋಗ್ಯವನ್ನು ಇಟ್ಕೊಳ್ಬೇಕನ್ನುವಂಥ ದೃಷ್ಟಿಯಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕಂತ ಮಾತನ್ನು ಹೇಳಿ ನನ್ನ 2 ಮಾತುಗಳು. ಹೆಸರು ನಮಗೆ ಗೊತ್ತಿದೆ. ಬಂದಿಲ್ಲ ಬಸಪ್ಪ ಗುರುಮನೆ ಬಂದಿಯಾ? ಹೆಸರು ಕೊಟ್ಟಿದ್ದೆ. ಶರಣಪ್ಪ ಹಮ್ಮಿಗೆ ಸೋಮಾಪುರ. ಶರಣಪ್ಪ ಹಮ್ಮಿಗೆ ಸೋಮಾಪುರ. ಯಾರು ಬರೆಯುದು? ಶ್ರೀಶೈಲ ಹೊಸಮಣಿ ದಂಡಾಪುರ. ಶ್ರೀಶೈಲ ಹೊಸಮಣಿ 3ನೇ ಫಲಾನುಭವಿ. ರತ್ನಾ ಬಾ ಪಾಟೀಲ್ ಕಸಬಾ. ರತ್ನಾ ಬಾ ಪಾಟೀಲ್ 4ನೇ ಫಲಾನುಭವಿ. मल्लान साहब राजे खान सोमापुर.